ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಏಪ್ರಿಲ್ ತಿಂಗಳಿನಲ್ಲಿ ಮೀನ ರಾಶಿಯವರ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾವು ಒಂದು ರಾಶಿ ಭವಿಷ್ಯವನ್ನು ತಿಳ್ಕೊಬೇಕಂದ್ರೆ ಮುಖ್ಯವಾಗಿ ಪ್ರಮುಖವಾದಂತಹ ಗ್ರಹಗಳು ಈ ಏಪ್ರಿಲ್ ತಿಂಗಳಿನಲ್ಲಿ ಯಾವ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾವೆ, ಹಾಗೆ ಯಾವ ಒಂದು ಕ್ಷೇತ್ರಗಳ ಮೇಲೆ ತನ್ನ ಪ್ರಭಾವವನ್ನು ಬೀರ್ತವೆ ಅನ್ನೋದನ್ನು ತಿಳ್ಕೊಬೇಕಾಗಿರೋದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಮೊದಲನೇದಾಗಿ ಶನಿ. ನಿಮ್ಮ 11 ಮತ್ತು 12ನೇ ಮನೆಯ ಅಧಿಪತಿಯಾದಂತಹ ಶನಿ ಪ್ರಸ್ತುತ ನಿಮ್ಮ 1ನೇ ಮನೆಯಾದಂತಹ ಮೀನ ರಾಶಿಯಲ್ಲಿ ಅಂದರೆ ಲಗ್ನದ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಈ ಎಲಿನಾಟಿ ಶನಿ ಅಂತ ಏನು ಹೇಳ್ತೀವಿ ಅಂದರೆ ಜನ್ಮ ಶನಿ ಅಂದರೆ ಲಗ್ನದ ಮನೆಯಲ್ಲಿ ಶನಿ ಇದ್ದಾಗ ಜನ್ಮ ಶನಿ ಅಂತ ಹೇಳ್ತೀವಿ. ಇದು ಜವಾಬ್ದಾರಿಗಳು, ದೈಹಿಕ ಆಯಾಸ ಮತ್ತು ಮಾನಸಿಕ ಒತ್ತಡ ಈ ಒಂದು ಕ್ಷೇತ್ರಗಳ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತೆ. ಇನ್ನು ಮಂಗಳ 2 ಮತ್ತು 9ನೇ ಮನೆಯ ಅಧಿಪತಿಯಾದಂತಹ ಮಂಗಳನು ನಿಮ್ಮ 1ನೇ ಮನೆಯಾದ ಅಂದರೆ ನಿಮ್ಮ ರಾಶಿಯಾದಂತಹ ಮೀನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಇದು ಅಪ್ರಚೋದಿತ ಕೋಪ, ತಲೆನೋವು, ತಂದೆ ಅಥವಾ ಅಧಿಕಾರಿಗಳೊಂದಿಗಿನ ಘರ್ಷಣೆಗಳು ಇದರ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತೆ. ಇನ್ನು 4 ಮತ್ತು 7ನೇ ಮನೆಯ ಅಧಿಪತಿಯಾದಂತಹ ಬುಧನು ನಿಮ್ಮ 1ನೇ ಮನೆಯಾದಂತಹ ಮೀನ ರಾಶಿಯಲ್ಲಿ ಅಂದರೆ ನಿಮ್ಮ ರಾಶಿಯಲ್ಲಿ ದುರ್ಬಲನಾಗಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಇದು ಪಾಲುದಾರಿಕೆ ನಿರ್ಧಾರಗಳಲ್ಲಿನ ತಪ್ಪುಗಳು ಮತ್ತು ಮರೆವು, ಹಾಗೆ ಚರ್ಮ ಮತ್ತು ನರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಈ ಕ್ಷೇತ್ರಗಳ ಮೇಲೆ ಪ್ರಭಾವವನ್ನು ಬೀರುತ್ತೆ. ಹಾಗೆ ನಿಮ್ಮ 6ನೇ ಮನೆಯ ಅಧಿಪತಿಯಾದಂತಹ ಸೂರ್ಯನು ನಿಮ್ಮ 2ನೇ ಮನೆಯಲ್ಲಿ ಉನ್ನತ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಇದು ಸಾಲ ಮಂಜೂರು, ಸಂಪತ್ತಿನ ವೃದ್ಧಿ, ಹಾಗೆ ಕಠಿಣವಾದಂತಹ ಮಾತು, ಹಾಗೆ ವೃತ್ತಿಯಿಂದ ಆದಾಯ ಈ ಕ್ಷೇತ್ರಗಳ ಮೇಲೆ ಪ್ರಭಾವವನ್ನು ಬೀರುತ್ತೆ. ಇನ್ನು ನಿಮ್ಮ 3 ಮತ್ತು 8ನೇ ಮನೆಯ ಅಧಿಪತಿಯಾದಂತಹ ಶುಕ್ರನು ತನ್ನ ಸ್ವಂತ ರಾಶಿಯಾದಂತಹ 3ನೇ ಮನೆಯಾದಂತಹ ವೃಷಭ ರಾಶಿಯಲ್ಲಿ ಏಪ್ರಿಲ್ 19ರಿಂದ ಸಂಚಾರವನ್ನು ಪ್ರಾರಂಭ ಮಾಡ್ತಾನೆ. ಇದು ಪ್ರಯಾಣಗಳಿಂದ ಸಂತೋಷ, ಕಲಾವಿದರಿಗೆ ಮನ್ನಣೆ, ಹಾಗೆ ಒಡ ಹುಟ್ಟಿದವರಿಂದ ಬೆಂಬಲ ಈ ಕ್ಷೇತ್ರಗಳ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತೆ. ಇನ್ನು ನಿಮ್ಮ 1 ಮತ್ತು 10ನೇ ಮನೆಯ ಅಧಿಪತಿಯಾದಂತಹ ಗುರು ನಿಮ್ಮ 4ನೇ ಮನೆಯಾದಂತಹ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಇದು ಉದ್ಯೋಗ ಭದ್ರತೆ, ದೇಶೀಯ ಸೌಕರ್ಯಗಳು, ಹಾಗೆ ಸಮಾಜದಲ್ಲಿ ಗೌರವ ಮತ್ತು ಆಸ್ತಿ ಬೆಳವಣಿಗೆ ಈ ಕ್ಷೇತ್ರಗಳ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತೆ. ಸ್ನೇಹಿತರೆ, ಈಗ ವೃತ್ತಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಇದೆ ಅಂತ ನೋಡೋಣ. ನಿಮ್ಮ ಲಗ್ನದಲ್ಲಿ ತೀವ್ರ ಗ್ರಹಗಳ ತೊಂದರೆ ಇದ್ದರೂ ಕೂಡ ನಿಮ್ಮ 10ನೇ ಮನೆಯ ಅಧಿಪತಿಯಾದಂತಹ ಗುರು 4ನೇ ಮನೆಯಲ್ಲಿ ಆರಾಮಾಗಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ತನ್ನದೇ ಆದ 10ನೇ ಮನೆಯ ಮೇಲೆ ಒಂದು ಅಂಶವನ್ನು ಹಾಕಿರ್ತಾನೆ. ಈ ಕಾರಣದಿಂದಾಗಿ ನಿಮ್ಮ ಕೆಲಸ ಅಥವಾ ನಿಮ್ಮ ಸ್ಥಾನಕ್ಕೆ ಯಾವುದೇ ರೀತಿಯ ಬೆದರಿಕೆ ಇರೋದಿಲ್ಲ. ಆದರೂ ನಿಮ್ಮ ಲಗ್ನದಲ್ಲಿ ಮಂಗಳ ಮತ್ತು ಶನಿಯ ಪ್ರಭಾವ ಇರೋದ್ರಿಂದಾಗಿ ಅಪಾರ ಕೆಲಸದ ಹೊರೆ ನಿಮ್ಮ ಹೆಗಲ ಮೇಲೆ ಬೀಳ್ಬೋದು. ಇತರರು ಮಾಡಿದ ತಪ್ಪುಗಳಿಗೆ ನೀವು ಉತ್ತರವನ್ನು ಕೊಡಬೇಕಾದಂಥ ಪರಿಸ್ಥಿತಿ ಬರ್ಬೋದು. ಏಪ್ರಿಲ್ 14ರಂದು ಸೂರ್ಯನು ಅಗಾಧ ಶಕ್ತಿಯನ್ನು ಪಡೆಯುವುದರಿಂದ ಕಚೇರಿಯಲ್ಲಿ ನಿಮ್ಮ ಶತ್ರುಗಳು ನಿಮ್ಮ ಹತ್ತಿರ ಬರಲು ಧೈರ್ಯವನ್ನು ಮಾಡೋದಿಲ್ಲ. ಗುರು ನಿಮ್ಮ 4ನೇ ಮನೆಯಲ್ಲಿ ಇರೋದ್ರಿಂದ ಈ ಅವಧಿಯಲ್ಲಿ ನೀವು ಮನೆಯಿಂದ ಕೆಲಸ ವ್ಯವಸ್ಥೆಯನ್ನು ಪಡ್ಕೊಂಡ್ರೆ ಅಂದರೆ ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ತೀವಲ್ಲ, ಅದನ್ನು ನೀವು ಮಾಡಿಕೊಂಡಿದ್ದೆ ಆದರೆ ನಿಮ್ಮ ಮಾನಸಿಕ ಒತ್ತಡ ಕಡಿಮೆಯಾಗುತ್ತೆ. ನೀವು ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗುತ್ತೆ ಮತ್ತು ನಿಮ್ಮ ಸಹೋದ್ಯೋಗಿಗಳೊಂದಿಗೆ ವಾದ ಮಾಡೋದನ್ನು ತಪ್ಪಿಸ್ಬೇಕಾಗುತ್ತೆ. ಸ್ನೇಹಿತರೆ, ಈ ತಿಂಗಳು ವ್ಯಾಪಾರ ಮಾಡುವಂತಹ ವ್ಯಾಪಾರ ಮಾಲೀಕರು ತೀವ್ರ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಎನ್ನುವಂತಹ ಸೂಚನೆಯನ್ನು ಕೊಡ್ತಾ ಇದೆ. ವ್ಯವಹಾರದ ಅಧಿಪತಿಯಾದಂತಹ 7ನೇ ಮನೆಯ ಅಧಿಪತಿಯಾದಂತಹ ಬುಧನು ಏಪ್ರಿಲ್ 11ರಂದು ನಿಮ್ಮ ಲಗ್ನದಲ್ಲಿ ದುರ್ಬಲ ಸ್ಥಿತಿಗೆ ಪ್ರವೇಶವನ್ನು ಮಾಡಿದ್ದಾನೆ. ಇದು ಗೊಂದಲ, ವ್ಯಾಪಾರ ಪಾಲುದಾರರೊಂದಿಗೆ ತಪ್ಪು ತಿಳುವಳಿಕೆ ಅಥವಾ ಹಣಕಾಸಿನ ಲೆಕ್ಕಾಚಾರಗಳಲ್ಲಿನ ದೋಷವನ್ನು ಬಲವಾಗಿ ಸೂಚಿಸುತ್ತೆ. ಯಾವುದೇ ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಮೊದಲು ತಜ್ಞರ ಸಲಹೆಯನ್ನು ಪಡೆಯುವುದು ಕಡ್ಡಾಯ. ಏಪ್ರಿಲ್ 19ರ ನಂತರ ನಿಮ್ಮ 3ನೇ ಮನೆಯ ಅಧಿಪತಿಯಾದಂತಹ ಶುಕ್ರನು ತನ್ನದೇ ರಾಶಿಯಾದಂತಹ ವೃಷಭ ರಾಶಿಗೆ ಸ್ಥಳಾಂತರಗೊಳ್ಳುವುದರಿಂದ ಮಾರ್ಕೆಟಿಂಗು, ಆನ್ಲೈನ್ ವ್ಯವಹಾರಗಳು ಮತ್ತು ಮಾಧ್ಯಮ ವಲಯಗಳಲ್ಲಿ ತೊಡಗಿರುವಂಥವ್ರಿಗೆ ಅತ್ಯುತ್ತಮವಾದಂತಹ ಅವಕಾಶಗಳು ಸಿಗ್ತವೆ ಮತ್ತು ಗ್ರಾಹಕರ ಬೆಂಬಲ ಕೂಡ ಸಿಗುತ್ತೆ. ಲಾಭಗಳು ಸ್ಥಿರವಾಗಿರ್ತವೆ. ಆದರೆ ನೀವು ನಿರ್ಧಾರಗಳಿಗಾಗಿ ಆತುರ ಪಡುವುದನ್ನು ತಪ್ಪಿಸಬೇಕಾಗುತ್ತೆ. ಆಲೋಚನೆ ಮಾಡಿ ನಿರ್ಧಾರವನ್ನು ತಗೋಬೇಕಾಗುತ್ತೆ. ಈಗ ಹಣಕಾಸಿಗೆ ಸಂಬಂಧಪಟ್ಟಂತೆ ನೋಡೋಣ. ಆರ್ಥಿಕವಾಗಿ ಈ ತಿಂಗಳು ನಿಮಗೆ ಅದ್ಭುತವಾದಂತಹ ಪರಿಹಾರವನ್ನು ಕೊಡುತ್ತೆ. ನಿಮ್ಮ 2ನೇ ಮನೆಯಾದಂತಹ ಸಂಪತ್ತಿನ ಮನೆಯ ಅಧಿಪತಿಯಾದಂತಹ ಮಂಗಳನು ನಿಮ್ಮ ಲಗ್ನದ ಮನೆಯಲ್ಲಿ ಇದ್ದಾಗ ಅಂದರೆ ಮೀನರಾಶಿಯಲ್ಲಿ ಇದ್ದಾಗ 6ನೇ ಮನೆಯ ಅಧಿಪತಿ ಅಂದರೆ ಸೂರ್ಯ
ಇದು ರೋಗಗಳು ಮತ್ತು ಸಾಲಗಳ ಮನೆ ಅಂತ ಕರಿತೀವಿ. ಸೂರ್ಯನು ಏಪ್ರಿಲ್ 14ರಂದು ನಿಮ್ಮ 2ನೇ ಮನೆಯಾದಂತಹ ಸಂಪತ್ತಿನ ಮನೆಗೆ ಪ್ರವೇಶವನ್ನು ಉತ್ತುಂಗ ಸ್ಥಾನದಲ್ಲಿ ಮಾಡಿದ್ದಾನೆ, ಉತ್ತುಂಗ ಸ್ಥಾನದಲ್ಲಿ ಇದ್ದಾನೆ. ಇದರ ಅರ್ಥ ಏನಂದರೆ, ನೀವು ನಿಮ್ಮ ಕೆಲಸದಲ್ಲಿ ಮಾಡುವ ಕಠಿಣ ಪರಿಶ್ರಮವು ಸೂಕ್ತವಾದಂತಹ ಆರ್ಥಿಕ ಪ್ರತಿಫಲವನ್ನು ನಿಮಗೆ ತಂದುಕೊಡುತ್ತೆ. ಬೇರೆಯವರ ಬಳಿ ಸಿಲುಕಿಕೊಂಡಿದ್ದಂತಹ ಹಣ ವಾಪಸ್ ಬರುತ್ತೆ. ವ್ಯಾಪಾರ ವಿಸ್ತರಣೆ ಅಥವಾ ಮನೆ ನಿರ್ಮಾಣಕ್ಕಾಗಿ ಬ್ಯಾಂಕ್ ಸಾಲ ಮಂಜೂರಾಗುವ ಸಾಧ್ಯತೆ ಇದೆ. ಆದರೂ ನಿಮ್ಮ 12ನೇ ಮನೆಯಲ್ಲಿ ರಾಹು ಇರುವುದರಿಂದ ನೀವು ಅನಿರೀಕ್ಷಿತ ಆಸ್ಪತ್ರೆಯ ಬಿಲ್ಗಳು ಅಥವಾ ಆಧ್ಯಾತ್ಮಿಕ ಪ್ರಯಾಣಗಳಿಗಾಗಿ ಸ್ವಲ್ಪ ಹಣವನ್ನು ಖರ್ಚು ಮಾಡಬೇಕಾಗುತ್ತೆ. ಇನ್ನು ಆರೋಗ್ಯ. ಈ ತಿಂಗಳು ನಿಮ್ಮ ಪ್ರಾಥಮಿಕ ಗಮನ ನಿಮ್ಮ ಆರೋಗ್ಯದ ಮೇಲೆ ಇರಬೇಕಾಗುತ್ತೆ. ನಿಮ್ಮ ಲಗ್ನದಲ್ಲಿ ಅಂದರೆ 1ನೇ ಮನೆಯಲ್ಲಿ ಅಂದರೆ ಮೀನ ರಾಶಿಯಲ್ಲಿ ಮಂಗಳ, ಶನಿ ಮತ್ತು ದುರ್ಬಲ ಬುಧನ ಸಂಯೋಗವು ನಿಮಗೆ ತೀವ್ರ ತಲೆನೋವು, ರಕ್ತದೊತ್ತಡ ಮತ್ತು ನರಮಂಡಲಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ತಂದೊಡ್ಬೋದು. ಮಾನಸಿಕ ಆತಂಕವು ನಿದ್ರಾಹೀನತೆಗೆ ಕಾರಣವಾಗ್ಬೋದು. ವಾಹನವನ್ನು ಚಲನೆ ಮಾಡುವಾಗ ನೀವು ತುಂಬ ಜಾಗರೂಕತೆಯಿಂದ ಇರಬೇಕಾಗುತ್ತೆ. ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೋಸ್ಕರ ಯೋಗ ಅಥವಾ ಧ್ಯಾನವನ್ನು ಮಾಡುವುದು ತುಂಬಾ ಒಳ್ಳೆಯದು. ಏಪ್ರಿಲ್ 19ರ ನಂತರ ಶುಕ್ರನ ಪ್ರಭಾವದಿಂದಾಗಿ ನಿಮ್ಮ ಒಟ್ಟಾರೆ ಆರೋಗ್ಯ ಸ್ಥಿತಿಯಲ್ಲಿ ಸ್ವಲ್ಪ ಸುಧಾರಣೆ ಕಂಡುಬರುತ್ತೆ. ಈ ತಿಂಗಳು ನಿಮ್ಮ ಕುಟುಂಬ ಜೀವನದಲ್ಲಿ ಒಂದು ಸಣ್ಣ ಬಿರುಗಾಳಿ ಬೀಸ್ಬೋದು. ನಿಮ್ಮ 2ನೇ ಮನೆಯಲ್ಲಿ ಅಂದರೆ ಕುಟುಂಬ ಮತ್ತು ಅದನ್ನು ಮಾತಿನ ಮನೆ ಅಂತ ಕರಿತೀವಿ. ನಿಮ್ಮ 2ನೇ ಮನೆಯಲ್ಲಿ ಉತ್ತುಂಗದಲ್ಲಿರುವ ಸೂರ್ಯನು ನಿಮ್ಮ ಮಾತುಗಳಲ್ಲಿ ಕಠೋರತೆ ಮತ್ತು ಅಧಿಕಾರಯುತ ಸ್ವರವನ್ನು ಹೆಚ್ಚಾಗುವಂತೆ ಮಾಡ್ತಾನೆ. ನೀವು ಹೇಳುವ ಮಾತುಗಳಿಂದ ಕುಟುಂಬ ಸದಸ್ಯರು ಸುಲಭವಾಗಿ ನೋವನ್ನು ಅನುಭವಿಸುವಂತೆ ಆಗುತ್ತೆ. ಅಲ್ಲದೆ ನಿಮ್ಮ ಲಗ್ನದಲ್ಲಿನ ತ್ರಿವಳಿ ಸಂಯೋಗವು ಅಂದರೆ 3 ಗ್ರಹಗಳ ಸಂಯೋಗವು ನಿಮ್ಮ ಜೀವನ ಸಂಗಾತಿಯೊಂದಿಗೆ ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಜಗಳ ಆಗುವಂತೆ ಮಾಡುತ್ತೆ. ನಾನು ಹೇಳ್ತಾ ಇರೋದು ಯಾರಿಗೂ ಕೂಡ ಅರ್ಥ ಆಗೋದಿಲ್ಲ ಅನ್ನುವಂತಹ ಹತಾಶೆಯ ಭಾವನೆ ನಿಮ್ಮನ್ನು ಕಾಡುತ್ತೆ. ನಿಮ್ಮ 4ನೇ ಮನೆಯಲ್ಲಿ ಗುರು ಇರುವುದರಿಂದ ದೇವರು ಪರಿಸ್ಥಿತಿ ಕೈ ಮೀರದಂತೆ ನಿಮ್ಮನ್ನು ನೋಡಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಮೌನವನ್ನು ಕಾಪಾಡಿಕೊಳ್ಳುವ ಮೂಲಕ ಮತ್ತು ಕ್ಷಮಿಸುವ ಸ್ವಭಾವವನ್ನು ಬೆಳೆಸಿಕೊಳ್ಳುವ ಮೂಲಕ ನಿಮ್ಮ ಸಂಬಂಧಗಳಲ್ಲಿ ಬಿರುಕುಗಳು ಉಂಟಾಗುವುದನ್ನು ಯಶಸ್ವಿಯಾಗಿ ತಡೆಯಬಹುದು. ಇನ್ನು ಶಿಕ್ಷಣದ ಸೂಚಕವಾದಂತಹ ಬುಧಗ್ರಹವು ನಿಮ್ಮ ಲಗ್ನದಲ್ಲಿ ದುರ್ಬಲ ಸ್ಥಿತಿಯಲ್ಲಿರುವುದರಿಂದ ಅಧ್ಯಯನದ ಮೇಲೆ ಗಮನ ಹರಿಸುವುದು ಸ್ವಲ್ಪ ಕಷ್ಟ ಆಗ್ಬೋದು. ನೀವು ಓದಿದ್ದನ್ನು ಮರೆತು ಬಿಡ್ಬೋದು ಅಥವಾ ಪರೀಕ್ಷೆಗಳ ಸಮಯದಲ್ಲಿ ಗೊಂದಲಕ್ಕೆ ಒಳಗಾಗ್ಬೋದು. ಆದರೂ ಗುರು 4ನೇ ಮನೆಯಿಂದ ತನ್ನ ಶುಭ ಅಂಶವನ್ನು ಬೀರುವುದರಿಂದ ಸರಿಯಾದ ಯೋಜನೆಯೊಂದಿಗೆ ಕಠಿಣ ಪರಿಶ್ರಮದಿಂದ ಅಧ್ಯಯನ ಮಾಡಿದ್ರೆ ಉತ್ತಮ ಫಲಿತಾಂಶಗಳನ್ನು ಪಡ್ಕೋಬೋದು. ಉನ್ನತ ಶಿಕ್ಷಣಕ್ಕಾಗಿ ಯೋಚನೆಯನ್ನು ಮಾಡ್ತಾ ಇರೋರು ಅಥವಾ ವಿದೇಶಕ್ಕೆ ಹೋಗೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇರುವಂತಹ ವಿದ್ಯಾರ್ಥಿಗಳು ತಮ್ಮ ಪ್ರಮುಖ ದಾಖಲೆಗಳೊಂದಿಗೆ ಬಹಳ ಜಾಗರೂಕತೆಯಿಂದ ಇರಬೇಕಾಗುತ್ತೆ. ಸ್ನೇಹಿತರೆ, ಈಗ ಕೆಲವೊಂದಷ್ಟು ಜ್ಯೋತಿಷ್ಯ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ನಿಮ್ಮ ಲಗ್ನದಲ್ಲಿ ಅಪಾಯಕಾರಿ ಮಂಗಳ, ಶನಿ ಮತ್ತು ದುರ್ಬಲ ಬುಧ ಇರುವುದರಿಂದ ಈ ದೋಷಗಳಿಂದ ಉಂಟಾಗುವಂತಹ ತೀವ್ರತೆಯನ್ನು ಕಡಿಮೆ ಮಾಡಲು ಮತ್ತು ಮಾನಸಿಕ ಶಾಂತಿಯನ್ನು ಪಡೆಯಲು ನೀವು ಈ ಪರಿಹಾರ ಕ್ರಮಗಳನ್ನು ಅನುಸರಿಸೋದು ಒಳ್ಳೆಯದು. ಮೊದಲಿಗೆ ವಿಷ್ಣು ಸಹಸ್ರನಾಮ. ನಿಮ್ಮ ಲಗ್ನದಲ್ಲಿ ಬುಧನ ಬಲಹೀನತೆಯನ್ನು ತೆಗೆದುಹಾಕಲು ಮತ್ತು ನಿಮ್ಮ ಆಲೋಚನೆಗಳಲ್ಲಿ ಸ್ಪಷ್ಟತೆಯನ್ನು ಪಡೆಯಲು ಪ್ರತಿ ಬುಧವಾರ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಿಸಿ. 2ನೇದಾಗಿ ಹನುಮಂತನ ಆರಾಧನೆ. ಎಲಿನಾತಿ ಶನಿ ಮತ್ತು ಮಂಗಳ ದೋಷಗಳಿಂದ ಉಂಟಾಗುವ ಆರೋಗ್ಯ ಸಮಸ್ಯೆ ಮತ್ತು ಪ್ರಯಾಣದ ಅಪಾಯಗಳನ್ನು ತಡೆಗಟ್ಟಲು ನೀವು ಪ್ರತಿ ಮಂಗಳವಾರ ಮತ್ತು ಶನಿವಾರದಂದು ಹನುಮಾನ್ ಚಾಲಿಸವನ್ನು ಓದಬೇಕು. ಇದು ಕೂಡ ತುಂಬ ಒಳ್ಳೆಯದು. ಇನ್ನು ಗುರುವಿನ ಆರಾಧನೆ. ಪ್ರಸ್ತುತ ನಿಮ್ಮನ್ನು ರಕ್ಷಿಸುತ್ತಿರುವಂತಹ ಏಕೈಕ ಗ್ರಹ ಅಂದರೆ ಅದು ಗುರು. ಪ್ರತಿ ಗುರುವಾರದಂದು ದತ್ತಾತ್ರೇಯ ದೇವಸ್ಥಾನಕ್ಕೆ ಅಥವಾ ಸಾಯಿಬಾಬಾ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿ ಹಳದಿ ಬಣ್ಣದ ಬಟ್ಟೆ ಅಥವಾ ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು ತುಂಬಾ ಒಳ್ಳೆಯದು. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಾಶಿ ಹೊಸ ವಿಷಯದೊಂದಿಗೆ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.